ಯೋಜನೆಗಳು ಬಂದು ಕೆಲವು ಕಡೆ ಕಾರ್ಯಾರಂಭ ಆಗಿದೆ, ಕೆಲವು ಕಡೆ ಕುಂಠಿತವಾಗಿ ನಡೀತಾ ಇದೆ, ಕೆಲವು ಕಡೆ ಮುಗಿಯ ಹಂತಕ್ಕೆ ಬಂದಿದೆ. ನಮ್ಮ ಮೈಸೂರಿನಲ್ಲೂ ಕೂಡ ಗ್ಯಾಸ್ ಮುಖಾಂತರವಾಗಿ ಪೈಪ್ ಮುಖಾಂತರವಾಗಿ ಗ್ಯಾಸ್ ಕೊಡಬೇಕು ಅನ್ನೋ ಯೋಜನೆಗೆ ನಮಗೆ ಕಳೆದ ವರ್ಷನೇ ನಾವೊಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭದಲ್ಲಿ ವಿಜಯನಗರ ಫಸ್ಟ್ ಸೆಕೆಂಡ್ ಸ್ಟೇಜು, ಇದು ಈಗ ಕುವೆಂಪು ನಗರ, ಇದು ಕೆಲವು ಸ್ಟೇಜ್ಗಳಲ್ಲಿ ನಾವು ಕೊಡಬೇಕು. ಈಗ ಬಹುಶಃ ಹೆಬ್ಬಾಳದಲ್ಲಿ ಕೊಟ್ಟಿದ್ದೀವಲ್ಲ, ವಿಜಯನಗರದಲ್ಲಿ ಒಂದ್ ಕಡೆ ಕೊಟ್ಟಿದ್ದೀವಿ. ಒಂದು 500 ಮನೆಗೆ ಆಲ್ರೆಡಿ ಗ್ಯಾಸ್ ಬರ್ತಾ ಇದೆ. ಕುವೆಂಪು ನಗರದಲ್ಲಿ ಪೈಪ್ ಲೈನ್ ಲೇ ಮಾಡಿದ್ವಿ. ಒಂದು ಬಡಾವಣೆಯಲ್ಲಿ ಒಂದು ಸ್ಟೇಜ್ ಅಲ್ಲಿ ಮಾತ್ರ ಪೈಪ್ ಲೈನ್ ಲೇ ಮಾಡಿದ್ವಿ. ಇದುವರೆಗೂ 10,000 ಮನೆಗಳಿಗೆ ಪ್ಲಂಬಿಂಗ್ ಕೆಲಸ ಮುಗಿದಿದೆ. ಆದ್ರೆ ಈ ಮಧ್ಯದಲ್ಲಿ 1 ಮೀಟರ್ ಚರಂಡಿ ತೆಗೆದೋದಕ್ಕೆ ಪೈಪ್ ಲೈನ್ ಅನ್ನ ಅಳವಡಿಸೋದಕ್ಕೆ ಕಾರ್ಪೊರೇಷನ್ಗೆ ಲ್ಯಾಂಡ್ ಯೂಸೇಜ್ ಚಾರ್ಜಸ್ ಅಂತ 1,356 ಕೊಡಬೇಕಿತ್ತು. ಅದು ತುಂಬಾ ಕಾಸ್ಟ್ಲಿ ಆಗ್ತಿದ್ರಿಂದಾಗಿ ಅದನ್ನ ಗ್ರಾಹಕರ ಮೇಲೆ ಅದನ್ನ ವರ್ಗಾಯಿಸ್ತಾರೆ. ಅದರಿಂದ ಗ್ಯಾಸ್ ಕೂಡ ಒಂಥರ ಅನ್ವಯಬಲ್ ಆಗ್ಬಿಡ್ತಿದೆ, ಅದು ದುಬಾರಿ ಆಗುತ್ತೆ ಅಂತ ಹೇಳಿ ನಾವು ಹಿಂದೆ ಸೋಮಣ್ಣ ಸಾಹೇಬರು IDD ಮಿನಿಸ್ಟರ್ ಆಗಿರೋ ಸಂದರ್ಭದಲ್ಲಿ ಸಾಕಷ್ಟು ಅಪೀಲ್ಗಳು ಬಂತು. ಅದರ ಮೇಲೆ ಒಂದು ಡ್ರಾಫ್ಟಿಂಗ್ ಕೂಡ ನಡೀತು. ಮಾನ್ಯ MB ಪಾಟೀಲ್ ಸಾಹೇಬರು IDD ಮಿನಿಸ್ಟರ್ ಆದ ನಂತರ ಆ ಡ್ರಾಫ್ಟ್ ಅನ್ನು ಅವರು ಕೂಡ ಬಹಳ ಕೂಲಂಕಷವಾಗಿ ಅದನ್ನ ನೋಡಿ ಅದಕ್ಕೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟು ಕೊನೆಗೆ ಅದು ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಅಲ್ಲಿಂದ ಲಿಸ್ಟ್ ಆಗಿ ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿ 2023 ನವೆಂಬರ್ 23ನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರನೇ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಇದ್ರ ಪ್ರಕಾರವಾಗಿ 1 ಮೀಟರ್ ರಸ್ತೆಯಲ್ಲಿ ಚರಂಡಿ ಮಾಡೋದಕ್ಕೋಸ್ಕರ ₹1 ಇನ್ನೇನು ನೇಮ್ ಸೇಕಿಗೆ ನಾಮಕಾವಸ್ಥೆಗೆ ₹1 ಅವ್ರು ಕಟ್ಟಬೇಕು ಕಾರ್ಪೊರೇಷನ್ಗೆ. ಆದ್ರೆ ಕಾರ್ಪೊರೇಷನ್ ನಲ್ಲಿ ಅವ್ರು ಏನು ನಿರ್ದಿಷ್ಟವಾಗಿ ಅವರು ರೋಡ್ ಅನ್ನ ರೆಸ್ಟೋರೇಷನ್ ಯಾವ ರೀತಿ ಇದನ್ನ ಮತ್ತೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಸ್ಪೆಸಿಫಿಕೇಶನ್ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ಅವರು ಸ್ಪೆಸಿಫಿಕೇಶನ್ ಒಂದು ಕಂಪನಿಯವರೇ ಮಾಡ್ಕೊಡ್ಬೇಕು, ಇಲ್ಲ ಕಂಪನಿಯವರು ಕಾರ್ಪೊರೇಷನ್ಗೂ ಆ ಜವಾಬ್ದಾರಿ ಕೊಡ್ಬೋದು. ಅವ್ರಿಗೆ ಆಪ್ಷನ್ ಕಂಪನಿಯವರಿಗೆ ಬಿಟ್ಟು ಈ ಗೆಜೆಟ್ ನೋಟಿಫಿಕೇಶನ್ ಮಾಡಲಾಗಿದೆ. ಹಾಗಾಗಿ ಇವತ್ತು ಮಾನ್ಯ ಆಯುಕ್ತರಾಗಿರುವಂತಹ ಶರೀಫ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಪೊರೇಷನ್ ನಲ್ಲಿ ನಾವು ಮೀಟಿಂಗ್ ಕರೆದಿದ್ವಿ. 4 ಜನ ನಮ್ಮ ಪಟ್ಟಣ ಪಂಚಾಯತ್ಗಳ ಚೀಫ್ ಆಫೀಸರ್, ನಗರಸಭೆಯ ಕಮಿಷನರ್ ಕೂಡ ಇಲ್ಲಿ ಬಂದಿದ್ದಾರೆ. ಆದಷ್ಟು ಬೇಗ ಇದನ್ನ ಮೈಸೂರಿನಲ್ಲಿ ನಾವು ಗ್ಯಾಸ್ ಪೈಪ್ ಲೈನ್ಗಳನ್ನ ಲೇ ಮಾಡಿದಾಗ ಮೇನ್ ಪೈಪ್ ಲೈನ್ ಲೇ ಮಾಡಿ ಆಗಿದೆ. ಇದು ಹೆಬ್ಬಾಳದಲ್ಲಿರುವಂತಹ ಪ್ಲಾಂಟ್ ಇಂದ ನಮ್ಮ ರಿಂಗ್ ರೋಡ್ ನಲ್ಲಿ ಮೇನ್ ಪೈಪ್ ಲೈನ್ ಹಾದು ಹೋಗಿದೆ. ಇನ್ನ ಎಲ್ಲ ಬಡಾವಣೆಗಳಿಗೆ ನಾವು ಚಿಕ್ಕ ರಸ್ತೆನಲ್ಲಿ ಪೈಪ್ ಲೈನ್ ಲೇ ಮಾಡಿಬಿಟ್ಟು ಅದನ್ನ ಗ್ಯಾಸ್ ಅನ್ನು ಕೊಡಬೇಕು. ಪ್ಲಂಬಿಂಗ್ ಕೆಲಸನ ಬೇರೆ ಇನ್ನೊಂದು ಟೀಮ್ ಮಾಡ್ತದೆ. ಒಳಗಡೆ ಚಿಕ್ಕ ರಸ್ತೆಗಳಲ್ಲಿ ಪೈಪ್ ಲೈನ್ ಲೇ ಮಾಡೋದು ಕೆಲಸನ ಬೇರೆಯವ್ರು ಮಾಡ್ತಾರೆ. ಮೇನ್ ಪೈಪ್ ಲೈನ್ ಲೇ ಮಾಡೋದು ಬೇರೆ ಏಜೆನ್ಸಿಗಳು ಮಾಡ್ತಾರೆ. ಹೀಗೆ ಸೈಮಲ್ಟೇನಿಯಸ್ ಆಗಿ ಏಕಕಾಲಕ್ಕೆ ಎಲ್ಲಾ ಕೆಲಸಗಳು ಪ್ರಾರಂಭ ಆಗಬೇಕು. ಅದಕ್ಕೆ ಕಾರ್ಪೊರೇಷನ್ ಇಂದ ನಮಗೆ ಪರ್ಮಿಷನ್, ಒಂದು ಫಾರ್ಮಲ್ ಆಗಿ ಅಧಿಕೃತವಾಗಿ ನಮಗೊಂದು ಅನುಮತಿ ಪತ್ರ ಬೇಕು. ಅದಕ್ಕೋಸ್ಕರ ಮೀಟಿಂಗ್ ಮಾಡಿ ಮಾನ್ಯ ಆಯುಕ್ತರು ಇದನ್ನ ಸರ್ಕಾರಕ್ಕೆ ತಕ್ಷಣ ಬರೆದು UD ಸೆಕ್ರೆಟರಿ ಅವರಿಗೆ ಬರೆದು, ಹಾಗೆ ಇವತ್ತು ಅದರ ಅಡ್ಮಿನಿಸ್ಟ್ರೇಟರ್ ಕೂಡ ಬರ್ತಾ ಇದ್ದಾರೆ. ಹಾಗೆ ಗವರ್ನರ್ನು ಕೂಡ ಈ ವಿಷಯ ಪ್ರಸ್ತಾಪನೆ ಮಾಡಿ ಕೂಡಲೇ ಅದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಈ ಒಂದು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.